ಇವತ್ತಿನ ವಿಡಿಯೋದಲ್ಲಿ ಪ್ರೋಟೀನ್ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾವು ಬೆಳಗ್ಗೆ ಸಂಜೆ ಒಂದೊಂದು ಕಪ್ ಹಾಲಿಗೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ನಮಗೆ ತುಂಬಾ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ನಾನಿಲ್ಲಿ 1 ಕಪ್ಪಷ್ಟು ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಣಗಿಸಿದ್ರೆ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಪೌಡರ್ ಮಾಡೋದಕ್ಕೆ ಕ್ರಿಸ್ಪಿಯಾಗಿರಲಿ ಅಂದ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಬಾದಾಮಿನಲ್ಲಿ ನಮಗೆ ಹೆಚ್ಚಾಗಿ ಪ್ರೋಟೀನ್ ಮತ್ತು ಫೈಬರ್ ಇರುತ್ತೆ. ನೆಕ್ಸ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ಗೋಡಂಬಿ, ಅರ್ಧ ಕಪ್ಪಷ್ಟು ವಾಲ್ನಟ್ ಮತ್ತು ಅರ್ಧ ಕಪ್ಪಷ್ಟು ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ನಮಗೆ ತುಂಬ ಫ್ರೈ ಮಾಡಬೇಕು ಅಂತ ಇರೋಲ್ಲ. ಸ್ವಲ್ಪ ಬಿಸಿಯಾಗಿ ನಮಗೆ ಪೌಡರ್ ಬರೋದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಾನಿಲ್ಲಿ 3 ಕಪ್ಪಷ್ಟು ಮಖಾನ ಹಾಕ್ಕೊಳ್ತಾ ಇದ್ದೀನಿ. ಮಖಾನ ಅಂದರೆ ಇನ್ನೇನಿಲ್ಲ, ತಾವರೆ ಬೀಜ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನಂತೂ ಹಾಗೆ ಫ್ರೈ ಮಾಡಿ ಮಕ್ಳಿಗೆ ತಿನ್ನಿಸಿದ್ರೂ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ನೋಡಿ, ಈ ರೀತಿ ತೆಗೆದು ಕ್ರಿಸ್ಪಿಯಾಗಿ ನಮಗೆ ಕೈಲಿ ಅದು ಒಡೆದ್ರೆ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಮಖಾನ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆ ಬೀಜ, ಎಳ್ಳು ಇದೆಲ್ಲ ಮಕ್ಕಳಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ನಾವು ಇದರಲ್ಲಿ ಕಡಲೆ ಮಿಠಾಯಿ ಇಲ್ಲ ಎಳ್ಳುಂಡೆ ಈ ಥರದ್ದೆಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ತಿಗೂ ಒಳ್ಳೆಯದು ಮತ್ತು ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಚೆನ್ನಾಗಿ ಕಡಲೆ ಬೀಜ ಫ್ರೈ ಆಗಿದೆ. ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1/4 ಕಪ್ಪಷ್ಟು ಸೂರ್ಯಕಾಂತಿ ಬೀಜ ಮತ್ತು 1/4 ಕಪ್ಪಷ್ಟು ಕುಂಬಳಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಈಗ ಇವೆರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಿದ್ದರೆ ಎಳ್ಳು ಸಹ 1/4 ಕಪ್ ಹಾಕ್ಕೊಂಡು ನೀವು ಪೌಡರ್ ಮಾಡ್ಕೋಬಹುದು. ಈಗ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಇದೆಲ್ಲ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಟ್ಕೋಬೇಕು. ಮತ್ತು ಇದರಲ್ಲಿ ಎಲ್ಲ ಸಹ ಹೆಲ್ತಿ ಗುಣಗಳನ್ನ ಹೊಂದಿರೋವಂಥದ್ದೇ ಇದೆಲ್ಲ. ಮತ್ತು ನಟ್ಸ್ ಎಲ್ಲ ನಮಗೆ ಪ್ರತಿನಿತ್ಯ ಬೇಕೇ ಬೇಕು ನಮ್ಮ ಬಾಡಿಗೆ. ನೋಡಿ, ಈಗೆಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರ್ ತೊಗೊಂಡು ಈಗ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಮತ್ತು ಇದರಲ್ಲೆಲ್ಲ ಸ್ವಲ್ಪ ಜಿಡ್ಡಿನ ಅಂಶ ಇರೋದ್ರಿಂದ ತುಂಬ ಪೌಡ್ರ್ ಥರ ಆಗಲ್ಲ. ನಾವು ಬೇಳೆ ಕಾಳನ್ನೆಲ್ಲ ಸೇರಿಸಿ ಪೌಡರ್ ಮಾಡ್ತೀವಲ್ಲ, ಆ ರೀತಿ ಬರಲ್ಲ. ಸ್ವಲ್ಪ ಜಿಡ್ಡಿನ ಅಂಶ ಇರೋದ್ರಿಂದ ಇದನ್ನು ಸ್ವಲ್ಪ ನಾವು ಫ್ರಿಡ್ಜಿಗೆ ಇಟ್ಕೋಬೇಕಾಗುತ್ತೆ. ತುಂಬ ದಿನ ಇಡೋದಾದರೆ ನಾವು ಫ್ರಿಡ್ಜಿಗೆ ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಹೊರಗಡೆ ಇಟ್ಕೊಳ್ಳೋದಾದರೆ ಒಂದು ವೀಕ್ ಇಟ್ಕೋಬೋದು. ನಾವು ಜಾಸ್ತಿ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಇಡೋದಕ್ಕಿಂತ ಸ್ವಲ್ಪನೇ ನಮಗೆ ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡಿಕೊಂಡು ನಾವು ಹೊರಗಡೆ ಇಟ್ಕೊಂಡು ನಾವು ಯೂಸ್ ಮಾಡಿದ್ರೇ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಸಹ ಒಳ್ಳೆ ಎನರ್ಜಿ ಕೊಡುತ್ತೆ ಈ ಡ್ರಿಂಕ್. ಒಂದು ಸಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೆಕ್ಸ್ಟು ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿ ಸ್ವೀಟ್ನಂಶ ಇರೋದ್ರಿಂದ ನಮಗೆ ಬೆಲ್ಲದ ಅವಶ್ಯಕತೆ ಇರಲ್ಲ. ಆದರೆ ಮಕ್ಕಳು ಸ್ವಲ್ಪ ರುಚಿ ಇದ್ರೇ ಕುಡಿಯೋದು. ಹಾಗಾಗಿ 1/4 ಸ್ಪೂನಷ್ಟು ಬೆಲ್ಲ, 1 ಸ್ಪೂನಷ್ಟು ಪ್ರೋಟೀನ್ ಪೌಡರ್ ಮತ್ತು 1 ಕಪ್ಪಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ದಿನದಲ್ಲಿ 2 ಸಲ ಆಗಲ್ಲ ಅಂದ್ರೂ 1 ಸಲ 1 ಕಪ್ ಕುಡಿದ್ರೆ ನಮಗೆ ಅಷ್ಟೇ ಹೆಲ್ತಿಯಾಗಿರ್ತೀವಿ ಮತ್ತು ಅಷ್ಟೇ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಮ್ಮ ಮತ್ತಷ್ಟು ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.